ಎಲ್ಲ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇದು ಜಗತ್, ಜೀವನ ಎರಡರ ಮಧ್ಯ ಅನ್ಯೋನ್ಯ ಸಂಬಂಧ. ಜಗತ್ತನ್ನು ಬಿಟ್ಟು ಜೀವನ ಇಲ್ಲ, ಜೀವನ ಇಲ್ಲದೆ ಇದ್ದರೆ ಜಗತ್ತಿನ ಅನುಭವ ಇಲ್ಲ. ಎರಡೂ ಬಹಳ ಅವಶ್ಯ. ಒಂದು ದೀಪ ಉರಿತಿತ್ತು ಅಂದರೆ ಅದಕ್ಕೆ ಪಣತೆ, ಬತ್ತಿ, ಎಣ್ಣೆ ಅತ್ಯಂತ ಅವಶ್ಯ. ಅವೆಲ್ಲ ಬೆಳಗಬೇಕಾಗಿತ್ತು ಅಂದರೆ ದೀಪದ ಅವಶ್ಯ. ಹಾಗೆ ಈ ಜಗತ್ತು ಮತ್ತು ಜೀವನ. ಜಗತ್ತು ಎಷ್ಟು ವಿಶಾಲವಾಗಿದೆ, ವೈಭವೋಪೇತವಾಗಿದೆ. ಅದನ್ನೆಲ್ಲ ಅನುಭವಿಸುವಂಥ ಒಂದು ಅವಕಾಶ ಅದಲ್ಲ, ಅದು ಮನುಷ್ಯನಿಗೆ. ಆದ್ದರಿಂದ ಮನುಷ್ಯ ಧನ್ಯವಾದವನ್ನು ಹೇಳಬೇಕು. ನಿಸರ್ಗಕ್ಕೆ ಇದೊಂದು ಅವಕಾಶ. Thus my life has been blessed. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ನಿನಗೆ ಧನ್ಯವಾದ ಹೇಳ್ತೇನೆ. ನನ್ನ ಜೀವನ ಸಾರ್ಥಕವಾಯಿತು. ಈ ಭಾವದೊಂದಿಗೆ ಮನುಷ್ಯ ಈ ಜಗತ್ತಿನಲ್ಲಿ ಬಾಳಬೇಕು. ಇದಕ್ಕೆ ಧರ್ಮ ಜೀವನ ಅಂತ ಕರೆಯೋದು. ಇದು ಧರ್ಮ. ಕೃತಜ್ಞತೆ ವ್ಯಕ್ತ ಮಾಡ್ತೇವಲ್ಲ, ಇದು ಧರ್ಮ. ಬದುಕನ್ನು ಅರಿತುಕೊಳ್ಳುತ್ತೇವೆ. ಬದುಕಿನ ವೈಭವ ಬರೋದು ಜಗತ್ತಿನಿಂದ ಅನ್ನೋದನ್ನು ತಿಳಿದುಕೊಳ್ಳುತ್ತೇವೆ. ಈ ಮಹಾ ಜಗತ್ತಿಗೆ ನಾವು ಋಣಿಯಾಗಿರೋದು, ಕೃತಜ್ಞನಾಗಿರೋದು. ಆ ಕೃತಜ್ಞತೆ ಅದಲ್ಲ, ಅದು ಶ್ರೇಷ್ಠ ಧರ್ಮ. ಅದು ಧರ್ಮ. ನಾವೇನು ಸ್ವತಂತ್ರ ಅಲ್ಲ. ನಾವು ಬದುಕಬೇಕಾದ್ರೆ, ನಮ್ಮ ಬಾಳು ಫಲಿಸಬೇಕಾದರೆ ಸುತ್ತಮುತ್ತ ಇದೆಲ್ಲ ಇರಬೇಕಾಗ್ತದೆ. ಎಲ್ಲವೂ ಇರಬೇಕು. ಅವು ನಮಗಾಗಿ ಎಷ್ಟು ಪರಿಶ್ರಮ ಮಾಡ್ತಾ ಇರ್ತಾವೆ ಹೇಳಿ. ಒಂದು ವೃಕ್ಷ ಹಣ್ಣುಗಳನ್ನು ಕೊಡ್ತದೆ, ಆದರೆ ಎಷ್ಟು ಕೆಲಸ ಮಾಡ್ತದೆ. ಸುಮ್ಮನೆ ಇಲ್ಲ, ಕ್ಷಣ 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 ದುಡಿತದೆ. ಒಂದು ಕ್ಷಣ ವಿಶ್ರಾಂತಿ ಇಲ್ಲ. ನಾವೇನೋ ಹಿಂಗೆ ಬೀಜ ಹಾಕಿ ಬಂದು ಮಲಗ್ತೇವೆ, ಆದರೆ ವೃಕ್ಷ ಮಲಗೋದಿಲ್ಲ, ಬೀಜ ಮಲಗೋದಿಲ್ಲ. ನಿಧಾನವಾಗಿ ಕ್ಷಣ ಕ್ಷಣ ಎಷ್ಟು ಒಂದಿಷ್ಟು ಇದ್ದಿದ್ದು ಅಷ್ಟೆಲ್ಲ ವಿಶಾಲ ಆಗಬೇಕಾದ್ರೆ ಎಷ್ಟು ದುಡಿಮೆ ಇರಬೇಕು ಹೇಳಿ. ಎಷ್ಟು ದುಡಿತಾ ಇರಬೇಕು. ಆಗ ಹಗಲ ರಾತ್ರಿ ದುಡಿದು 10-15 ವರ್ಷಗಳ ಕಾಲ ಕಷ್ಟಪಟ್ಟು ಒಂದು ದಿವಸ ಫಲ ಕೊಡಕ್ಕೆ ಶುರು ಮಾಡ್ತಾರೆ. ಅಷ್ಟು ವರ್ಷಗಳ ವೃಕ್ಷ ತಪಸ್ಸನ್ನು ಮಾಡ್ತದೆ. ಆ ಬಳಿಕ ಹಣ್ಣು ತಪಸ್ಸಿನ ಫಲ. ಅದು ನಮ್ಮ ಜೀವನಕ್ಕೆ ಆಧಾರ. ಅಂದರೆ ನಾವು ಬದುಕಬೇಕಾದ್ರೆ ಆ ವೃಕ್ಷದ ತಪಸ್ಸು ಕಾರಣ. ನಮ್ಮ ಬದುಕು ಸುಂದರ ಆಗಬೇಕಾಗಿತ್ತು ಅಂದರೆ
ಇಂಥ ಲತೆಗಳು ಲಕ್ಷ ಲಕ್ಷ ಕೋಟಿ ಕೋಟಿ ವೃಕ್ಷಗಳು ಲತೆಗಳು ದುಡಿತಾವಲ್ಲ, ದುಡಿಮೆ ಕಾರಣ. ಆದ್ದರಿಂದ ಮನುಷ್ಯ ಧರ್ಮವಂತನಾಗಿರಬೇಕು, ಕೃತಜ್ಞನಾಗಿರಬೇಕು ವಿಶ್ವಕ್ಕೆ. ಇದ ದೇವರು ಯಾವುದು ನಮ್ಮನ್ನು ಕಾಪಾಡ್ತದ, ಯಾವುದು ಇಲ್ಲದೆ ಇದ್ದರೆ ನಾವು ಬದುಕೋದೇ ಸಾಧ್ಯ ಇಲ್ಲ. ಅದು ಒಬ್ಬರಲ್ಲ ಇಬ್ಬರಲ್ಲ ಕೋಟಿ 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 ಜನರನ್ನು ರಕ್ಷಿಸುವ ಜಗತ್ತಾಯಿತು. ಎಷ್ಟದಾರ ಜೀವರು ಹೇಳಿ? ಒಂದಲ್ಲ ಎರಡಲ್ಲ, ಎಣಿಕೆಗೆ ಸಿಗದಷ್ಟು ಅಬ್ಜ ಅಬ್ಜ ಇಷ್ಟೆಲ್ಲ ಪ್ರಾಣಿ ಪ್ರಪಂಚವನ್ನು ಸಾಕಿ ಸಲುಹತದಲ್ಲ. ಎಂಥ ಅದ್ಭುತ ಹೇಳಿ. ಕಣ್ಣಿಗೆ ಶಕ್ತಿಯನ್ನು ಕೊಟ್ಟು ನೋಡೋ ಶಕ್ತಿಯನ್ನು, ಕೈಗೆ ಮಾಡುವ ಶಕ್ತಿಯನ್ನು ಕೊಟ್ಟು ಇಲ್ಲ, ಮನಸ್ಸಿಗೆ ಭಾವಿಸುವ ಶಕ್ತಿಯನ್ನು ಕೊಟ್ಟು, ಬುದ್ಧಿಗೆ ಆಲೋಚಿಸುವ ಸಾಮರ್ಥ್ಯವನ್ನು ಕೊಟ್ಟು. ಇದ ನಿಸರ್ಗ, ಇದ ದೇವರು. ಇದನ್ನು ಸ್ಮರಿಸ್ತಾ ಬದುಕ್ತೇವಲ್ಲ, ಅದೇ ಧರ್ಮ. ಧರ್ಮಂ ಚರ ಸತ್ಯಂ ವದ. ಇದು ಸತ್ಯ, ಇದನ್ನು ತಿಳಿದುಕೋ, ಇದನ್ನು ಮಾತಿನಲ್ಲಿ ಹೇಳು. ಧರ್ಮಂ ಚರ, ಅದ ಏನು ಮಾಡ್ತಾ ಅದ ಅದರಂಗ ನೀನು ಒಂದಿಷ್ಟು ಮಾಡು. ಧರ್ಮಂ ಚರ. ಇವ ಎರಡು ಉಪದೇಶಗಳು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪದೇಶಗಳೇನಾದರೂ ಇದ್ದರೆ ಇವ ಎರಡು. ಈ ಎರಡು ಮಾತನ್ನು ಹೇಳಿದವರು ಭಾರತೀಯ ಋಷಿಗಳು. ತೈತ್ತಿರಿಯ ಅಂತ ಒಂದು ಅದ್ಭುತವಾದ ಗ್ರಂಥ. ಅದು ಋಷಿಗಳ ಮಾತುಗಳ ಗುಚ್ಛ. ಅಲ್ಲಿ ಅವರು ಹೇಳ್ತಾರೆ, ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು, ಎಲ್ಲ ಜನರನ್ನು ಕೂಡಿಸಿಕೊಂಡು ಹೇಳ್ತಾರೆ, ಇದು ನೋಡು ನಿನ್ನ ಜೀವನವನ್ನು ತಾರಿಸ್ತದೆ, ನಿನ್ನ ಜೀವನದಲ್ಲಿ ಕಳೆ ತಂದು ಕೊಡ್ತದೆ, ಸಂತೋಷ ಹರುತ್ತದೆ ಬದುಕಿನಲ್ಲಿ, ಹಾಗದು ಮಾಡ್ತದೆ. ನೀನು ಏನು ಮಾಡಬೇಕು ಅಂದರೆ ಈ ಎರಡು ಕೆಲಸ ಮಾಡಬೇಕು. ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನು ಮಾತನಾಡು, ಅದರ ಅರ್ಥ ಸತ್ಯವನ್ನು ತಿಳಿದುಕೋ. ತಿಳಿಲಾರದೆ ಮಾತಾಡಕ್ಕೆ ಹೆಂಗೆ ಬರ್ತದೆ? ಸತ್ಯವನ್ನು ತಿಳಿದುಕೋ, ಆ ಬಳಿಕ ಧರ್ಮವನ್ನು ಆಚರಿಸು. ಯಾವುದು ಸತ್ಯ ಜಗತ್ತದ ಅಲ್ಲ, ಇದು ಇಷ್ಟು ಕೆಲಸ ಮಾಡ್ತಾ ಇದೆ. ನಿನ್ನನ್ನು ರಕ್ಷಿಸ್ತಾ ಇದೆ, ನಿನಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಪೋಷಣೆ ಮಾಡ್ತಾ ಇದೆ. ಇದ ನಿಸರ್ಗ ದೇವತಾ, ಇದು ದೇವರು, ಇದು ದೇವರು. ಇದರಲ್ಲಿ ಒಂದು ಕಡಿಮೆ ಆದರೂ ಸಹಿತ ಬದುಕುವುದಿಲ್ಲ, ಹೋಗ್ತು. ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ಜೀವದ ಜ್ಯೋತಿ ಆರ್ತದೆ. ಇಷ್ಟೆಲ್ಲ ಮಾಡ್ತದಲ್ಲ ಮನುಷ್ಯನೇ. ಒಂದರೇ ದಿವಸ ಎದ್ದು ಸೂರ್ಯ, ಆ ಬಳಿಕ ಭೂಮಂಡಲ, ವಾಯು, ಇವುಗಳನ್ನು
ನೋಡಿ ಕೃತಜ್ಞತಾ ಯಾಕೆ ಸಲ್ಲಿಸಬಾರದು? ಮರೆಯದೆ ಪೂಜಿಸೋ. ಇದ ಪೂಜಾ ನೆನಪ ಮಾಡಿಕೋ. ಇಲ್ಲೇನು ನೆನಪ ಮಾಡಿಕೋ. ಅವು ಏನಾದರೂ ಕೆಲಸ ಬಂದ ಮಾಡಿದರೆ ಎಲ್ಲಿ ಅದ? ಬೀಜ ಊರ್ದೇವಿ ಕೆಲಸನೇ ಮಾಡಲಿಲ್ಲ, ಎಲ್ಲದ ವೃಕ್ಷ, ಎಲ್ಲದ ಹಣ್ಣ, ಎಲ್ಲದ ಜೀವನ, ಎಲ್ಲಿ ಆನಂದ? ಎಲ್ಲದಕ್ಕಾದ ಅಷ್ಟು ಪರಿಶ್ರಮ ನಾವು ತಿಳ್ಕೊಂಡೇವಿ ನಮ್ಮಿಂದ ನಿಸರ್ಗ ಬದುಕ್ಯದಂತ ಅಲ್ಲ. ನಾವು ನಿಸರ್ಗದ ಒಳಗೆ ಒಂದು ಸಣ್ಣ ಸಣ್ಣ ಜೀವ ಅಷ್ಟೇ. ಎಂಥ ಅತ್ಯದ್ಭುತವಾದ ನಿಸರ್ಗ. ನಮ್ಮದು ಯಾವ ದೀಪ ಸೂರ್ಯನ ಮುಂದೆ? ನಾವು ಹಚ್ಚೋ ದೀಪ ಏನು ಲಕ್ಷ ಹಚ್ಚಿದ್ರು ಅಷ್ಟೇ, ಕೋಟಿ ಹಚ್ಚಿದ್ರು ಅಷ್ಟೇ. ಏನು ಸೂರ್ಯ, ಎಂಥ ಅದ್ಭುತ! ಪ್ರಚಂಡ ಪ್ರಕಾಶ ವಿಶ್ವಕ್ಕೆಲ್ಲ ಕೊಡುವಂಥ ಸೂರ್ಯ ದೀಪವನ್ನು ಹಚ್ಚದಲ್ಲ, ಆರದಂಗೆ. ಹೇಳಿ, ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೋತೇವೆ, ನಾವು 5 ದೀಪ ಹಚ್ಚಿದೇವೆ, ನಾವು 10 ದೀಪ ಹಚ್ಚಿದೇವೆ. ನಮ್ಮ ಹೆಸರಲ್ಲೇ ಬರ್ಕೋರಿ, ಅದು ದೇವರಿಗೆ ಹೇಳ್ತೇವೆ ಬರ್ಕೋ ಅಂತ. ದೇವಾಲಯದಲ್ಲಿ ಬಂದು ಒಂದು 10 ದೀಪ 11 ದೀಪ ಹಚ್ಚತ್ ಹೇಳಿರ್ತಾರೆ. ಅವ್ರು 10 11 ಯಾಕೆ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ 11 ಚಲೋ ಅಂತ. ಹಿಂಗೆ ಹಚ್ಚಿ ದೇವರಿಗೆ ಪ್ರಾರ್ಥನಾ ಮಾಡ್ತೇವೆ, ಇದು ನೆನಪಿರಲಿ ದೇವನೇ 11. ದೇವರು ಸೌಮ್ಯ, ಹ್ಞೂ ಅನ್ನೋದಿಲ್ಲ, ಹಾ ಅನ್ನೋದಿಲ್ಲ, ಏನು ಅನ್ನೋದಿಲ್ಲ. ನೀನೇ ಹಚ್ಚು, ನೀನೇ ಆರ್ಶ್ ಹೇಳಿ. ಅದರ ಅರ್ಥ ಹಚ್ಚಬಾರದಂತಲ್ಲ, ಹಚ್ಚಿ ನಾ ಹಚ್ಚದೆ ಅಂತ ಬಹಳ ಹೇಳಬೇಡ. ಯಾಕೆ? ಇಲ್ಲದಾವ ಎಣ್ಣೆ ತಯಾರ ಮಾಡಿದ್ದ ಪಾಪ ಭೂಮಿ ಮಾಡಿಲ್ಲೇನು? ಎಣ್ಣೆ ನಾವು ತಯಾರು ಮಾಡೇವೇನು? ಎಣ್ಣೆ ತೆಗೆದೇವಿ. ಆದರೆ ನೆಲದಾಗ ಬೀಜ ಊರಿದ್ದು ಮ್ಯಾಲೆ ಬಂದು ಎಣ್ಣೆ ತುಂಬಿಕೊಂಡು ಬಂತು. ಎಲ್ಲೇನು ಎಣ್ಣೆ ತುಂಬಿಕೊಂಡು ಎಲ್ಲಿತ್ತು ಎಣ್ಣೆ ಹೇಳಿ? ಭೂಮಿಯೊಳಗೆ. ಎಲ್ಲಿತ್ತು ಎಣ್ಣೆ? ಶೇಂಗಾ ಅದ. ಎಲ್ಲಿತ್ತು ಎಣ್ಣೆ? ಭೂಮಿಯೊಳಗೆ. ಹಂಗೆ ಕಾಳಾತು, ಕಾಳದಾಗ ಎಣ್ಣೆ. ಎಳ್ಳಾಯಿತು, ಅದರಾಗ ಎಣ್ಣೆ. ಕುಸಿಬೆ ಆಯಿತು, ಅದರೊಳಗೆ ಎಣ್ಣೆ. ಏನು ತುಂಬ್ತದೆ? ಎಲ್ಲಿಂದ ತರ್ತದ ನಿಸರ್ಗ? ನಾವು ಹಾಕಿದೇವೇನು? ನಾವು ಹಾಕಿದ್ದು ಏನೂ ಅಲ್ಲ, ಬರೇ ನೀರ. ಅದು ಒಮ್ಮೊಮ್ಮೆ ಹಾಕ್ತೇವೆ ಬಿಡ್ತೇವೆ. ಆದರೆ ಅದು ಎಣ್ಣೆ ತಂತು. ಆ ಬಳಿಕ ಹತ್ತಿ ನೋಡಬೇಕು, ಇದ ನೆಲದಾಗಿಂದ ಹಿಂಗೆ ಹೊರಗೆ ಬಂದು ಏನು ಎಳಿ 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 ಬಿಳಿ ಬಿಳಿ ಎಳಿ ಎಲ್ಲಿಂದ ಬರ್ತದೆ ಇದೆಲ್ಲ? ಏನು ಮಣ್ಣಾಗ ಅದ ಏನು? ಮತ್ತು ಮಣ್ಣಾಗ ಇರದೇ ಇದ್ರೆ ಇದು ಬರ್ತತ್ತೇನು? ಇದ ಚಮತ್ಕಾರ, ಪವಾಡ. ಇದು ಪವಾಡ. ಎಲ್ಲವೂ ಹಿಂಗೆ ಕೈ ಬಿಚ್ಚಿದ್ರೆ ಹಿಂಗೆ ಹೊರಗೆ ಬರ್ತದಂದ್ರೆ ಪವಾಡ ಅಂತೇವಲ್ಲ. ಮಣ್ಣು ಮೈ ಬಿಚ್ಚಿತು ಅಂದ್ರೆ ಎಲ್ಲ ಬರ್ತದೆ. ಮಣ್ಣಿನ ಪವಾಡ ಇದು ಜಗತ್ತ. ಎಷ್ಟು ಅದ್ಭುತ! ಒಕ್ಕಲಿಗ ಈ ಪವಾಡಕ್ಕೆ ಸಹಾಯಕ. ಅವನು ಬಹಳ ಪವಿತ್ರ ಕೆಲಸ ಒಕ್ಕಲಿಗನದು. ನಿಸರ್ಗಕ್ಕೆ ಸಹಾಯ ಮಾಡ್ತಾನೆ ಒಂದಿಷ್ಟು. ಅವನ ಕೆಲಸ ನಿರ್ಮಾಣ ಮಾಡೋದಲ್ಲ, ಸಹಾಯ ಮಾಡೋದು. ಅದು ಬೀಜ ಹೇಳ್ತದೆ, ನನ್ನ ಒಂದಿಟ್ಟು ನೆಲದಾಗ ಹಾಕು,
ಇವ ಹೋಗಿ ಹಾಕ್ತಾನೆ. ಆ ಬಳಿಕ ಬೀಜ ಹೇಳ್ತದೆ, ಇನ್ನೊಂದು 5-6 ತಿಂಗಳು ಬಿಟ್ಟು ಬಾ, ನಿನಗೇನು ಕೊಡಬೇಕು ಎಲ್ಲ ಕೊಡ್ತೀನಿ. ಇದು ಒಕ್ಕಲಿಗ ಮಾಡೋ ಕೆಲಸ. ಒಕ್ಕಲಿಗನೂ ಸಹ ಆತ ಕೃತಜ್ಞನಾಗಿರಬೇಕು. ಆತ ಪವಾಡ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ಇಂಥ ಅದ್ಭುತ ಪವಾಡ ನಡೆದದಲ್ಲ ಜಗತ್ತಿನಾಗ, ಆ ಪವಾಡದೊಳಗೆ ನಾವು ಬದುಕ್ತಾ ಇದ್ದೇವೆ. ಇದನ್ನೆಲ್ಲ ಅನುಭವಿಸಬೇಕು ಮನುಷ್ಯ. ಆದ್ದರಿಂದ ಸತ್ಯಂ ವದ, ಇದು ಸತ್ಯ, ಇದನ್ನು ತಿಳಿದುಕೋ. ಮತ್ತೆ ಯಾರು ಗುಡಾರೆ ಮಾತಾಡುವಾಗ ಇದನ್ನ ಹೇಳು, ಇದು ಜಗತ್ತೀಗದ ಅಂತ ಹೇಳು. ಧರ್ಮಂ ಚರ, ಅದು ಹೆಂಗೆ ಮಾಡ್ತದೆ ನೀನು ಒಂದಿಟ್ಟು ಮಾಡು. ಎಷ್ಟು ಸ್ವಲ್ಪ ತಗೋತದೆ ಇಷ್ಟು ಕೊಡ್ತದೆ, ನೀನು ಹಂಗೆ ಮಾಡು. ಅದು ಹೆಂಗೆ ಕೆಲಸ ಮಾಡ್ತದೆ ನೀನು ದುಡಿಬೇಕು. ಇರೋವರೆಗೆ ಕಾರ್ಯ ಮಾಡೋದದ, ಆ ಬಳಿಕ ಅದು ಹೆಂಗೆ ಫಲ ಕೊಡ್ತದೆ, ಜಗತ್ತನ್ನು ರಕ್ಷಿಸ್ತದೆ ಭೂಮಿ, ಹಾಗೆ ನಾವು ಒಂದಿಷ್ಟು ಫಲ ಕೊಡಬೇಕು. ಫಲ ಕೊಡೋದು ಅದು ಕಾರ್ಯಗಳ ಮೂಲಕ ಎಲ್ಲ, ಕೈ ಕಾರ್ಯಗಳ ಮೂಲಕ, ಮಾತುಗಳ ಮೂಲಕ, ಕಣ್ಣಿನ ನೋಟಿನ ಮೂಲಕ ನಾವು ಫಲ ಕೊಡಬೇಕು. ಈ ಜಗತ್ತಿನಲ್ಲಿ ಫಲ ಕೊಡಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ಬರಬರ ಊಟ ಮಾಡೋದು, ಹೋಗಿ ಬಿಡೋದು, ಇದು ಧರ್ಮ ಅಲ್ಲ. ಹೌದಲ್ಲ? ಹೇಗೆ ಊಟ ಮಾಡಿದ್ದೇವೆ ಅಂದ ಬಳಿಕ ಸ್ವಲ್ಪ ಸ್ವಚ್ಛ ಮಾಡಿ ಹೋಗೋದು, ಅದು ಧರ್ಮ. ಕೃತಜ್ಞೆ ಏನೂ ಮಾಡಲಿಕ್ಕಾಗದೇ ಇದ್ದರೆ ಧನ್ಯವಾದ, ನಮಗೆ ನೀವು ಊಟ ಕೊಟ್ಟಿದ್ದಕ್ಕಾಗಿ ಹೇಳಿದರೆ ಸಾಕು, ಅದು ಧರ್ಮ. ಅದು ಧರ್ಮ. ನಾವು ತಿಳಿದ ಧರ್ಮಗಳು ಒಂದು ರೀತಿ, ಅವು ಕಟ್ಟಿದ ಧರ್ಮಗಳು. ಇದು ಬಾಳಿನ ಧರ್ಮ. ಬದುಕೇ ನಿಂತಿದ್ದು ಧರ್ಮದ ಮೇಲೆ. ಬರೀ ನಾವಷ್ಟೇ ಧರ್ಮವನ್ನು ಪಾಲಿಸ್ತೇವೆ ಅಂತಲ್ಲ, ಜಗತ್ತೆಲ್ಲ ಧರ್ಮದ ಮೇಲೆ ನಿಂತದೆ. ಜಗತ್ತೆಲ್ಲ. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮಾಕ್ಷರ ಸಮುದ್ಭವಂ. ಎಷ್ಟು ಸರ್ವೇ ಸರ್ವಂ ಯಜ್ಞೆ ಪ್ರತಿಷ್ಠಿತಂ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುಃ ಇಂದ್ರಿಯಾರಾಮಃ ಮೋಘಂ ಪಾರ್ಥ ಸಜೀವತಿ. ಏನು ಚಲೋ ಮಾತು ಹೇಳ. ಮನುಷ್ಯನೇ ಒಂದಿಷ್ಟು ನಿಸರ್ಗದಲ್ಲಿ ನೋಡು, ಏನು ನಡೆದರೆ ನೋಡು. ಒಂದಿಷ್ಟು ಏನು ನಡೆದದ ಸ್ವಲ್ಪ ನೋಡರೆ ನೋಡು. ಅನ್ನಾದ್ ಭವಂತಿ ಭೂತಾನಿ, ಪ್ರಾಣಿಗಳದಾವಲ್ಲ ಅಥವಾ ನೀನದಿಯಲ್ಲ, ನೀನು ಬದುಕಿದ್ದು ಅನ್ನದ ಮ್ಯಾಲ. ಅನ್ನಾದ್ ಭವಂತಿ ಭೂತಾನಿ, ಅನ್ನದಿಂದಲೇ ಎಲ್ಲ ಇರೋದು. ಜೀವವರ್ಗ ಇರೋದು ಅನ್ನದಿಂದ ಬದುಕಿರೋದು. ಈ ಅನ್ನ ಬರಬೇಕಾಗಿತ್ತು ಅಂದರೆ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಮಳೆ ಬೀಳದಿದ್ರೆ ಅನ್ನರೇನು ಬರ್ತದೆ?
ಬದುಕಬೇಕಾದ್ರೆ ಅನ್ನ ಬೇಕು, ಅನ್ನ ಇರಬೇಕಾದ್ರೆ ಮಳೆ ಬೀಳಬೇಕು. ಇನ್ನು ಮಳೆ ಏನು ಸುಮ್ಮನೆ ಬೀಳ್ತದೆ? ಆಕಾಶದಾಗ ಏನದ ಬರಿದು ಬರಿದು ಇಂಥಲ್ಲಿ ಮೋಡಗಳು ಬರಬೇಕು, ಧಾರಾಕಾರವಾಗಿ ಭೂಮಿಯ ಮೇಲೆ ನೀರ ಸುರಿಸಬೇಕು. ಅದು ನಮ್ಮ ಹೊಲ ಅವ್ರ ಹೊಲ ಅಂತಲ್ಲ, ಇಡೀ ಭೂಮಂಡಲದ ಮೇಲೆ ಸುರಿಸಬೇಕು. ಹೇಳಿ, ಪರ್ಜನ್ಯಾದನ್ನ ಸಂಭವ, ಮಳೆ ಬರಬೇಕಲ್ಲ, ಅದು ಕಾರ್ಯ ಅಲ್ಲೇನು? ಅನ್ನ ತಯಾರ ಮಾಡೋದು ಕಾರ್ಯ, ಅನ್ನಕ್ಕೆ ಕಾರಣ ಪರ್ಜನ್ಯ, ಮಳೆ. ಅಷ್ಟು ದೂರಿನ ನೀರ, ಎಲ್ಲಿ ಸಾಗರ, ಎಲ್ಲಿ ಬನಹಟ್ಟಿ, ಎಲ್ಲಿ ರಬಕವಿ, ಎಲ್ಲಿ ಹೇಳಿ, ಎಲ್ಲಿ ಏನು? ಅಲ್ಲಿಂದ ಇಲ್ಲಿಯವರೆಗೆ ನೀರ ಬರಬೇಕು. ಹಿಂಗೆ ಭೂಮಿ ಮ್ಯಾಲ ನೀರು ಬರೋದಲ್ಲ, ಆಕಾಶದಿಂದ ಬರಬೇಕು. ಅಷ್ಟಿಷ್ಟು ನಳದ ನೀರು ಬಂದಂಗಲ್ಲ, ಹೊಳೆ ತುಂಬಿ ಹರಿಬೇಕು. ಸುಮ್ಮನೆ ಕಲ್ಪನಾ ಮಾಡಿ ಎಂಥ ಅದ್ಭುತ ಕೆಲಸ ನಡೆದದ ವಿಶ್ವದೊಳಗೆ. ಇದೆಲ್ಲ ಗಮನಿಸದೆ ನಾವು ನಮ್ಮ ನಳಕ್ಕೆ ನಂಬರ್ ಒಂದು ನಳ ಕೊಟ್ಟವ್ರೆ, ಹಾಕ್ರಿ ನಮ್ಮ ಹೆಸರು. ತಂಬಿಗೆ ನೀರ ದೇವರ ಮೇಲೆ ಹಿಂಗೆ ಸುರಿವಿ, ದೇವರೇ ಸ್ನಾನ ಮಾಡಿಸೇನಿ, ಒಂದು ಕೊಡ ನೀರು ಹಾಕೇನಿ, ಹೆಂಗದ ಮಾಡೋದಲ್ಲೇನು? ನೀರು ಇಷ್ಟು ಹಾಕಬೇಕು, ಅಷ್ಟು ಹಾಕಬೇಕಂತದ ಅಭಿಷೇಕ ಅಂತದ. ಅಭಿಷೇಕ ಮಾಡಬೇಕು, ಆದರೆ ನಾ ಭಾರಿ ಮಾಡಿದೆ ಅಂತ ತಿಳ್ಕೋಬಾರದು. ಮ್ಯಾಗಿನ ನೀರದ ಅಷ್ಟೆಲ್ಲ ನೀರು ಆಕಾಶದೊಳಗೆ ಹಿಂಗೆ ಬರ್ತಾವ. ಹೊಳೆ ಭೂಮಿ ಮೇಲೆ ಹರಿತದೆ. ಈ ಹೊಳೆ ತುಂಬಿಸೋ ಹೊಳೆಗಳ ಆಕಾಶದಾಗ ಬರ್ತಾವಲ್ಲ, ಇದೆಷ್ಟು ಚಮತ್ಕಾರ. ಪರ್ಜನ್ಯಾದ ಅನ್ನ ಸಂಭವ, ಮಳೆ ಬರೋದರಿಂದ ಅನ್ನ ತಯಾರಾಗ್ತದೆ, ಅಲ್ಲಿ ಕೆಲಸ ನಡೀತದೆ. ಅಷ್ಟು ಕೆಲಸ ಬಿಟ್ಟೂ ಬಿಡದೆ ವರ್ಷಾವಧಿ ಮಳೆ ಬೀಳ್ತಾನೆ ಇರ್ತದೆ, ಹೊಳೆ ತುಂಬ್ತಾನೆ ಇರ್ತಾವ. ನಿಮ್ಮಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಇಡೀ ಭೂಮಂಡಲದ ಮೇಲೆ ನೀರು ಸುರಿತಾ ಇರ್ತದೆ. ಒಂದಿಲ್ಲ ಒಂದು ಕಡೆ ಯಾವಾಗಲೂ ನೀರು ಸುರಿತ. ಎಷ್ಟು ಆಶ್ಚರ್ಯದ. ನಮಸ್ಕಾರ, ಮತ್ತೆ ನಾಳೆ ಬನ್ನಿ.